ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ನೆಲಮಂಗಲ ಬಂಕಲ್ಲಿದ್ದೀನಿ. ನೋಡಿದ್ರಾ, ಇವತ್ತಿಗೆ ಬುಧವಾರ. ಇವತ್ತು ಶನಿವಾರ ಬಂದು ನಿಲ್ಲಿಸೋಣ. ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 5 ದಿನಕ್ಕೆ ಲೋಡ್ ಬಂದಿದೆ. ಲೋಡ್ಗಳೇ ಇಲ್ಲ. ಇವತ್ತು ಲೋಡ್ ಬಂದಿದೆ. ಲೋಡ್ಗೆ ಹೋಗ್ಬೇಕು. ದೇವನ ದೊಡ್ಡಬಳ್ಳಾಪುರದಿಂದ ಲೋಡ್ ಚಪ್ರಕಲ್ಲಿಂದ ಎಲ್ಲಿಗೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಕೇಳ್ಬಿಟ್ಟು ಹೇಳ್ತೀನಿ. ಸದ್ಯಕ್ಕೆ ಲೋಡ್ಗೆ ಹೊರಡೋಣ. ಎಲ್ಲೆಲ್ಲಿ ಹುಡುಕಿರೋ ಲೋಡ್ಗಳು ಸಿಗ್ತಾಯಿಲ್ಲ. ಸಮಸ್ಯೆ ಆಗ್ಬಿಡೈತೆ. ಬನ್ನಿ ಈಗ ಫಸ್ಟು ಲೋಡ್ಗೆ ಹೋಗೋಣ. ಹೋಗ್ಬಿಟ್ಟು ಲೋಡಿಂಗ್ ಪಾಯಿಂಟಲ್ಲಿ ಎಲ್ಲಿಗಂತ ತಿಳ್ಕೊಂಡು ನೋಡೋಣ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇಷ್ಟು ದಿನ ನಿಮಗೆ ಯಾವ್ಯಾವ ಊರು ಎಲ್ಲ ತೋರಿಸಿರ್ತೀನಿ. ಕರ್ನಾಟಕದಲ್ಲಿ ಎಷ್ಟು ಊರು ತೋರಿಸಿರ್ತೀನಿ ಅಂದರೆ ಲೆಕ್ಕ ಇಲ್ಲ. ಫಸ್ಟ್ ಟೈಮು ನಮ್ಮೂರು ತೋರಿಸ್ತಾ ಇದ್ದೀನಿ. ನಮ್ಮೂರು ಇವತ್ತಿನವರೆಗೂ ನಾನು ತೋರಿಸಿದ್ದಿಲ್ಲ. ಇದೇ ನೋಡಿ ನಮ್ಮೂರು, ನಮ್ಮ ನೆಲಮಂಗಲ. ಇಲ್ಲಿ ಮೊದಲಿಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ತಿರ್ಬೋದು. ಇದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಒಂದು ಸಲಿನೂ ನಾವು ನೆಲಮಂಗಲ ತೋರಿಸಿದ್ದೇ ಇಲ್ಲ. ತೋರಿಸಿದ್ದೀನಿ. ಇವತ್ತು ನೆಲಮಂಗಲ ಟೌನ್ ಒಳಗೆ ಬರ್ತಾಯಿದ್ದೀನಿ ಗಾಡಿ ತಗೊಂಡು. ಲೋಡ್ ಬಂದು ಚಪ್ರಕಲ್ಲು ಅಂದರೆ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ಹೋಗೋ ದಾರಿಯಲ್ಲಿರೋದು. ಸಿಟಿ ಒಳಗೆ ಹೋಗೋಕ್ಕಾಗಲ್ಲ. ಹಿಂಗೆ ಹೊಸ ರಿಂಗ್ ರೋಡ್ ಆಗಿರೋದ್ರಿಂದ ಹಿಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಹಂಗಾಗಿ ನಮ್ಮ ನೆಲಮಂಗಲ ತೋರಿಸ್ತಾ ಇದ್ದೀನಿ. ನೋಡಿ, ವೈಪರ್ ಬೇರೆ ನೋಡಿದ್ರಾ. ನಮ್ಮ ನೆಲಮಂಗಲದಲ್ಲಿರೋ ಇಲ್ಲಿ ಟ್ಯಾಕೀಸ್ ಇದೆ. ಸಿನಿಮಾ ಟ್ಯಾಕೀಸ್ ಅಂದರೆ ಇಲ್ಲಿ ಒಳಗಡೆ ಐತೆ. ಪಿಕ್ಚರ್ ಟ್ಯಾಕೀಸ್ ನೋಡಿದ್ರಾ, ಅದೇನೆ. ಈ ಬಿಲ್ಡಿಂಗ್ ಹಿಂದ್ಗಡೆ ಐತೆ. ಯಾಕೋ ಹೊಡೆದಾಗ್ತವ್ರೆ ಬಿಲ್ಡಿಂಗ್. ಇದು ಏನಕ್ಕಂತ ಗೊತ್ತಿಲ್ಲ. ನಮ್ಮ ನೆಲಮಂಗಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಏರಿಯಾ, ಸಿಟಿ. ಎನಿ ಟೈಮ್ ಟ್ರಾಫಿಕ್ ಇರ್ತೈತೆ. ಅದು ಅಲ್ಲದೆ ನಾನು ಬರ್ತಿರೋ ಟೈಮ್ ಬಂದ್ಬಿಟ್ಟು ಎಲ್ಲರೂ ಸ್ಕೂಲ್ಗೆ ಹೋಗೋ ಟೈಮು. ಎಷ್ಟು ಟೈಮ್ ಈಗ 9 ಗಂಟೆ. ಎಲ್ಲ ಕೆಲಸಕ್ಕೆ ಸ್ಕೂಲ್ಗೆ ಹೋಗೋ ಟೈಮು. ಇವೆಲ್ಲ ಹೂವಿನ ಅಂಗಡಿಗಳು ಎಲ್ಲ ನೋಡಿ. ಇದು ಬಸ್ ಸ್ಟ್ಯಾಂಡು, ಹೂವಿನ ಅಂಗಡಿ. ನಮ್ಮ ಬಸ್ನ ತಗೊಬಂದು ರೋಡ್ಗೆ ನಿಲ್ಲಿಸ್ತಪ್ಪ. ಒಂದು ಕಡೆ ಸೈಡ್ ರೋಡಿಗೆ ನಿಲ್ಲಿಸ್ತಾ, ಒಂದು ಕಡೆ ಒಳಗೆ ತಗೊಂಡ. ಅಣ್ಣ ನೋಡಿ, ನೆಲಮಂಗಲ ಬಸ್ ಸ್ಟ್ಯಾಂಡ್. ನೆಲಮಂಗಲಿಂದ ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಆಟೋ ಹತ್ತಬೇಕು. ನೋಡಿ, ಆಟೋ ಇದೆ ನೋಡಿದ್ರಾ. ಈ ಆಟೋ ಎಲ್ಲ ನಮ್ಮ ಮನೆ ಕಡೆ ಹೋಗೋ ಆಟೋನೇ. ಎಲ್ಲ ಆಟೋನೂ ಅಷ್ಟೇ. ಇದು ಇಲ್ಲಿ ನಿಂತಿರೋ ಇವು ಮೂರು ನಮ್ಮ ಮನೆ ಕಡೆ ಹೋಗೋದೇನೆ. ಬೇಗೂರು, ದಾವಸ್ಪೇಟೆ ಹೋಗೋ ಆಟೋಗಳವಲ್ಲ. ನಮ್ಮ ನೆಲಮಂಗಲ ಕೋರ್ಟು, ಹಳೆ ಕೋರ್ಟು, ಹೊಸ ಕೋರ್ಟ್ ಆ ಕಡೆ ಮಾಡಿದ್ದಾರೆ. ಆಮೇಲೆ ಇದು ನಮ್ಮ ನೆಲಮಂಗಲದ ಗೌರ್ಮೆಂಟ್ ಹಾಸ್ಪಿಟ್ಲು, ಪಂಚಾಯತಿ ಆಫೀಸು. ಗೌರ್ಮೆಂಟ್ ಹಾಸ್ಪಿಟ್ಲು, ಪಂಚಾಯತಿ ಆಫೀಸು ಎಲ್ಲ ಇವೇನೆ. ಹಾಗೆ ನಮ್ಮ ನೆಲಮಂಗಲ ಸ್ಟೇಷನ್. ಈ ಗಾಡಿ ಎಲ್ಲ ನಮ್ಮ ನೆಲಮಂಗಲ ಸ್ಟೇಷನಾಗೆ ಕೇಸ್ ಆಗಿ ನಿಂತಿರೋ ಗಾಡಿಗಳಿವೆಲ್ಲ. ನೆಲಮಂಗಲ ಟೌನ್ ಸ್ಟೇಷನ್ ಇದು. ನೆಲಮಂಗಲ ಸರ್ಕಲ್ ಇನ್ನೂ ರೆಡಿ ಆಗಿಲ್ಲ, ಮಾಡ್ತಾವ್ರೆ. ಆ ಕಡೆ ಹೋದರೆ ಬೈಪಾಸ್ ಕಡೆ ಹೋಗೋದು. ನಾನು ದೊಡ್ಡಬಳ್ಳಾಪುರ ಕಡೆ ಹೋಗೋದ್ರಿಂದ ಸಿಟಿ ಒಳಗೆ ಹೋಗ್ಬೇಕು ನಾನು. ಅಲ್ಲ, ಇಲ್ಲಿ ಮಂಡಿಪೇಟೆ ಗೊತ್ತಲ್ಲ, ಮಂಡಿಪೇಟೆ ಮಾರ್ಕೆಟು. ಇಲ್ಲಿಂದ ಸೀದಾ ಹೋದ್ರು ನಮ್ಮ ಇದು ಬೇಗೂರು ಕಡೆಗೆ ಹೋಗುತ್ತೆ. ಹಳೆ ರೋಡ್ ಇದು. ಹಳೆ ಬೈಪಾಸ್ ಅಂದರೆ ಹಳೆ ರೋಡ್ ಇದು. ಪುಣೆ ಬೆಂಗಳೂರು ಹಳೆ ರೋಡ್ ಇದು. ಬೈಪಾಸ್ ಆದಮೇಲೆ ಈ ಕಡೆ ಬಂದ್ ಮಾಡಿ ಆ ಕಡೆ ಮಾಡಿದ್ದಾರೆ. ಇಲ್ಲಿ ನಾವು ರೈಟ್ಗೆ ಹೋಗ್ಬೇಕು. ಇಲ್ಲಿ ರೈಟ್ಗೆ ಹೋದರೆ ಡೈರೆಕ್ಟ್ ಒಂದೇ ರೋಡು, ಮದುರೆಯಿಂದ ದೊಡ್ಡಬಳ್ಳಾಪುರ. ಸ್ಕೂಲ್ ಬಸ್ಸು ಎಲ್ಲರೂ ಬರ್ತಾನೆ ಇರ್ತಾರೆ. ಯಾಕಂದರೆ ಟೈಮಿಂಗ್ಸ್ ಅದೈತಲ್ಲ, ಹಂಗಾಗಿ. ಟೂ ವೀಲರವರು ಅರ್ಜೆಂಟ್ ಇರ್ತೈತೆ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಡ್ಬೇಕಲ್ಲ, ಎಲ್ಲರಿಗೂ ಅರ್ಜೆಂಟ್ ಇರ್ತೈತೆ. ಸ್ಕೂಲಿಗೆ ಬಿಡೋ ಅರ್ಜೆಂಟಲ್ಲಿ ಇರ್ತಾರೆ ಎಲ್ಲರೂ. ಹೆಂಗೆ ಬೇಕಾದ್ರೆ ಹಂಗೆ ನುಗ್ತಿರ್ತಾರೆ.
ಬನ್ನಿ ಈಗ ದೊಡ್ಡಬಳ್ಳಾಪುರ ರೋಡ್ ಜೈಂಟ್ ಆದ್ವಿ. ಇಲ್ಲಿಂದ ಒಂದೇ ರೋಡೇ, ಆರಾಮಾಗಿ ಹೋಗೋಣ. ನೋಡಿ ಸ್ನೇಹಿತರೆ, ಇದು ಬಂದು ಚಿಕ್ಕಮದ್ರೆಯಲ್ಲಿದ್ದೀನಿ ಇವಾಗ. ಚಿಕ್ಕಮದ್ರೆ ದೇವಸ್ಥಾನ ನಿಲ್ಲಿಸಿ ದೇವಸ್ಥಾನಕ್ಕೆ ಹೋಗಿ ಕಡಲೆಪುರಿ ಎಲ್ಲ ತಗೊಬಂದೆ. ನೋಡಿ ಗೊತ್ತಿರ್ತೈತೆ ಈ ಕಡೆ ಇರೋರಿಗೆಲ್ಲ, ಗೊತ್ತಿಲ್ಲದಿರೋ ನೋಡ್ಕೊಳ್ಳಿ. ಯಾವಾಗ ಬಂದರೂ ಈ ರೂಟಲ್ಲಿ ನಾನು ನಿಲ್ಲಿಸ್ಬಿಟ್ಟು ಇಲ್ಲಿ ಕಡಲೆಪುರಿ ಎಲ್ಲ ನೋಡಿ ಎಷ್ಟು ಫೇಮಸ್. ಕಡಲೆಪುರಿ ನಾನು ಯಾವಾಗ ಬಂದರೂ ತಗೊತೀನಿ. ತಗೊಂಡಿದ್ದೆಲ್ಲ ಆಯಿತು, ದೇವ್ರ ದರ್ಶನ ಆಯಿತು. ದೇವ್ರ ದರ್ಶನ ಅಂದರೆ ಜನನೇ ಇಲ್ಲ, ಫುಲ್ ಫ್ರೀ ಇತ್ತು. ಹೋಗಿ ಒಳಗೆಲ್ಲ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದೆ. ಹಂಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು, ಇಲ್ಲಿ ಮಾತಾಡ್ಸ್ಕೊಂಡು ಹೋದರು. ಬೆಳಗ್ಗೆನೂ ನಾನು ವೀಡಿಯೋ ನೋಡ್ತಿದ್ರಂತೆ, ಸುಮಾರು ವೀಡಿಯೋ ನೋಡ್ತಾ ಇರ್ತೀನಿ ಅಂತ. ಇಲ್ಲೇ ಲೋಕಲ್ನವರು, ಗೊಲ್ಲಳ್ಳಿಯವರಂತೆ. ಖುಷಿ ಆಯಿತು ನೋಡಿ ಮೀಟಾಗಿ. ಅಣ್ಣ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ, ಗೊತ್ತಿರ್ಬೇಕು ನಿಮಗೆ, ಸ್ವಲ್ಪ ಬ್ಯುಸಿಯಲ್ಲಿದ್ದೆ. ಹಂಗಾಗಿ ಒಂದು ಸೆಲ್ಫಿ ಮಾತ್ರ ತಗೊಂಡಿದ್ದೀನಿ, ಹಾಕ್ತೀನಿ, ತಲೆ ಕೆಡ್ಸ್ಕೊಂಬಿಡಿ. ನೆಕ್ಸ್ಟ್ ಯಾವಾಗ ಬಂದಾಗ ಸಿಗೋಣ. ಬನ್ನಿ, ನಮ್ಮ ಕೆರೆ ನೋಡಿ ಫುಲ್ಲಾಗ್ಬಿಡೈತೆ. ಮದುವೆ ದೇವಸ್ಥಾನ ಕೆರೆ ಫುಲ್ಲಾಗ್ಬಿಡೈತೆ ನೀರು. ನೋಡಿದ್ರ, ಇಲ್ಲೊಂದು ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ. ಮುಂಚೆ ಇದು 2 ರೋಡ್ ಮಧ್ಯೆ ಇತ್ತು, ಇವಾಗ ಸೈಡ್ಗೆ ಹಾಕಿದ್ದಾರೆ. ಸಿಂಗಲ್ ರೋಡ್ ಇದ್ದಾಗ ಈ ದೇವಸ್ಥಾನ 2 ರೋಡ್ ಮಧ್ಯೆ ಇತ್ತು. ದೇವಸ್ಥಾನ ಆ ಕಡೆ ಒಂದು ರೋಡ್, ಈ ಕಡೆ ಒಂದು ರೋಡ್ ಹೋಗೋದು. ಇವಾಗ ದೇವಸ್ಥಾನಕ್ಕೆ ಸಪ್ರೇಟಾಗಿ ಅಲ್ಲೊಂದು ರೋಡ್ ಮಾಡಿಬಿಟ್ಬಿಡಾರೆ. ದೇವಸ್ಥಾನಕ್ಕೆ ಹೋಗೋರು, ನಾವು ಈ ಕಡೆ ಹೋಗೋದು. ನೋಡಿ ಇದೇ ದೇವಸ್ಥಾನ. ಬನ್ನಿ ಆರಾಮಾಗಿ ಹೋಗೋಣ. ಆದಷ್ಟು ಬೇಗ ಅರ್ಜೆಂಟ್ ಮಾಡ್ತಾವ್ರೆ. ಲೋಡ್ ಆಗೋದೆಲ್ಲ ಲೇಟೇ, ನಾವು ಮಾತ್ರ ಅಲ್ಲಿ ಹೋಗ್ಬೇಕಷ್ಟೇ. ನಮಗೆ ಮಾತ್ರ ಅರ್ಜೆಂಟ್ ಮಾಡ್ತಾರೆ ಅವರು. ಅವ್ರು ಬೇಕಾದ್ರೆ ಎಷ್ಟು ಲೇಟ್ ಮಾಡ್ರೆ ನಡೀತಿದೆ, ನಾವು ಮಾತ್ರ ಅರ್ಜೆಂಟ್ ಹೋಗ್ಬೇಕು ಅವರಿಗೆ. ಸ್ನೇಹಿತರೆ, ಲೋಡಿಂಗ್ ಪಾಯಿಂಟ್ ಹತ್ತತ್ರ ಇದ್ದೀನಿ. ರೋಡ್ ನೋಡಿ ಹೆಂಗಿದೆ, ಈ ಕಡೆ ಹೊಲ, ಆ ಕಡೆ ಹೊಲ. ಒಂದು ಗಾಡಿ ಕ್ಲೀನಾಗಿ ಪಾಸ್ ಆಗುತ್ತೆ. ಈ ಕಡೆ ನೋಡಿ ಮರ. ಇನ್ನು ಹಿಂದೆ ಸೂಪರಾಗಿತ್ತು ರೋಡು, ಅಲ್ಲಿ ವಿಡಿಯೋ ಮಾಡಲಿಲ್ಲ. ಇಲ್ಲಿ ಬಂದು ಮಾಡ್ತಾಯಿದ್ದೀನಿ. ಅಗೋ ಅಲ್ಲಿ ಕಾಣ್ತಿದ್ದಲ್ಲ ಫ್ಯಾಕ್ಟ್ರಿ, ಅದೇ ಬ್ಲೂ ಕಲರ್ ಶೆಡ್ಡು, ಅದೇ ಫ್ಯಾಕ್ಟ್ರಿ. ರೋಡ್ ನೋಡಿ ಹೆಂಗಿದೆ, ಇಲ್ಲಿ ನೋಡಿ ಹೆಂಗಿದೆ. ಕರೆಕ್ಟಾಗಿ ಶಾರ್ಪಾಗಿ ಪಾಸ್ ಆಗುತ್ತೆ ರೋಡು. ಆ ಕಡೆ ಈ ಕಡೆ ಹೊಲ, ಆ ಕಡೆ ಈ ಕಡೆ ಹೊಲ, ಶಾರ್ಪಾಗಿ ಪಾಸ್ ಆಗುತ್ತೆ. ಇದೇನಿದು, ಏನಿರ್ಬೋದು ಇದು? ಹೋಸ್ ಇರಬೇಕು ಅಂದ್ಕೊಂಡಿದ್ದೀನಿ ನಾನು. ನನಗಂತೂ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಯಾರಿಗಾರು ಐಡಿಯಾ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ತೋರಿಸ್ತೀನಿ ನೋಡಿ, ಝೂಮ್ ಮಾಡಿ ನೋಡಿ. ನನಗಂತೂ ಐಡಿಯಾ ಇಲ್ಲ. ಇದು ಬಂದು ಅರಿಶಿಣ, ಇದು ಅರಿಶಿಣನೋ ಏನೋ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಅರಿಶಿಣನೇ ಇರಬೇಕು ಅಂದ್ಕೊಂಡಿದ್ದೀನಿ. ಗೊತ್ತಿರೋರು ಕಮೆಂಟ್ಸ್ ಹಾಕಿ. ನಮ್ಮ ರೋಡ್ ಮಾತ್ರ ನೋಡಿ ಸೂಪರಾಗಿ ಹೆಂಗೈತೆ ಅಂತ. ಮಳೆ ಬಂದರೆ ಜಾರ್ಕೊಂಡು ಹೋಗ್ತಾ ಇರ್ತದೆ ಆ ಕಡೆಗೆ ಈ ಕಡೆಗೆ. ಬ್ಯಾಟ್ರಿ ಅಲ್ಲಿ ಕಾಣ್ತೈತೆ. ಬೇರೆ ಎಲ್ಲೂ ಜಾಗ ಸಿಗಲಿಲ್ಲ ಅನಿಸುತ್ತೆ ಅವನು ಬ್ಯಾಟ್ರಿ ಮಾಡೋಕ್ಕೆ. ಇಲ್ಲಿ ನೋಡಿ ಎಷ್ಟು ತ್ಯಾವ ಆಗ್ಬಿಡೈತೆ ಭೂಮಿ. ಓಹೋ, ಅಲ್ಲಂತೂ ಇನ್ನೂ ರೋಡ್ ಕೇಳಂಗೆ ಇಲ್ಲ. ಅಧ್ವಾನ 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 ಅಧ್ವಾನ. ಇಲ್ಲಿ ನೋಡಿ ಅಲ್ಲಿ ಎಳ್ಕೊಂಡು ಹೋಗೈತೆ ಅಲ್ಲಿ ಭೂಮಿ, ಆ ಕಡೆ ಹೊಲ ಕಡೆ. ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿರೋದ್ರಿಂದ ಈ ಥರ ಎಲ್ಲ ಎಡವಟ್ಟು. ನಾನು ಬರೋ ಅರ್ಜೆಂಟಲ್ಲಿ ರಭಸದಲ್ಲಿ ಲೋಡ್ ಸಿಕ್ಕಿದ ಖುಷಿಗೆ ನಾಷ್ಟನೂ ಮಾಡಿಲ್ಲ, ಹಂಗೆ ಬಂದ್ಬಿಟ್ಟೆ. ಇಲ್ಲಂತೂ ಏನೇನು ಸಿಗಲ್ಲ. ನಮಗೇನು ಸಮಸ್ಯೆ ಇಲ್ಲ, ನಾಷ್ಟ ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಳಲ್ಲ. ಏನಕ್ಕಂದರೆ ನಮ್ದು ಐತಲ್ಲ ಮೊಬೈಲು, ಓಲ್ಡ್ರಿಗೆ ಮಡ್ಬಿಡೋಣ. ಇಲ್ಲಿ ರೋಡ್ ಅಂತೂ ಭಾರಿ ಇದೈತೆ, ಇಲ್ಲಿ ಕೆಸರು ಸ್ಕಿಡ್ ಆಗುತ್ತೇನಪ್ಪ, ಗಾಡಿ ಹೋಗಲ್ಲ ಅನ್ಸುತ್ತಿಲ್ಲ. ಗಾಡಿ ಹೋಗ್ತಾ ಇಲ್ಲ, ಹತ್ತಾ ಇಲ್ಲ. ಅಲ್ಲಿ ನೋಡಿ ಹೆಂಗಿದೆ ರೋಡು, ನೋಡಿದ್ರೆ ಹೆಂಗಿದೆ ರೋಡು. ಗಾಡಿ ಹತ್ತಾ ಇಲ್ಲ. ಈಗ ಹೆಂಗೆ ಮಾಡೋದು? ಮಣ್ಣು ಹೊಸ್ದಾಗಿ ಹಾಕಿರೋದು, ಅದಕ್ಕೆ ಹತ್ತಾ ಇಲ್ಲ. ಎಳೆದಾಡ್ಕೊಂಡು ಬಂದ್ಬಿಡ್ತಪ್ಪ ಗಾಡಿ.
ಹಂಗೆ ಹಿಂಗೆ ಮಾಡಿ ಎಳ್ದಾಡ್ಕೊಂಡು ಬಂದ್ಬಿಡ್ತು. ಈ ಮೊಬೈಲ್ ಓಲ್ಡು ಸರಿ ಇಲ್ಲ, ಕವರೇಜ್ ಸರಿ ಮಾಡ್ತಾ ಇಲ್ಲ. ಆಲ್ರೆಡಿ ಒಂದು ಗಾಡಿ ಲೋಡ್ ಆಗ್ತಾಯಿದೆ. ಬನ್ನಿ ಫಸ್ಟು ಅಲ್ಲಿ ಹೋಗಿ ಲೋಡ್ ಮಾಡಿಸೋಣ, ಆಮೇಲೆ ನೋಡೋಣ. ರೋಡ್ ಅಂತೂ ಇನ್ನು ಲೋಡ್ ಗಾಡಿಯಲ್ಲಿ ಏನೇನು ವನವಾಸ ಮಾಡುತ್ತೆ ಗೊತ್ತಿಲ್ಲ. ಹಂಗವೇ ರೋಡ್. ರೋಡ್ ನೋಡಿ ಹೆಂಗಿದೆ, ಇದ್ರೊಳಗೆ ಬಾ ಅಂತವನೇ. ಅಲ್ಲಿ ನೋಡಿ ಹೆಂಗಿದೆ, ಎಲ್ಲ ಮಳೆ ಬಂದು ಕೆಸರು ಗದ್ದೆ ಆಗೈತೆ. ಇದ್ರೊಳಗೆ ಎಲ್ಲಿ ಹೋಗೋದು ಎಲ್ಲಿ ಬರೋದೋ ಒಂದು ಗೊತ್ತಾಗ್ತಿಲ್ಲ. ಅಲ್ಲೇ ಕೆಟ್ಟೋಗ್ಬಿಡೈತೆ. ಯಾಕಾರ ಬಂದು ಅನಿಸ್ಬಿಡೈತೆ ಲೋಡ್ಗೆ ಮಳೆಗಾಲದಲ್ಲಿ. ಅದಕ್ಕೂ ಏನು ಸಮಸ್ಯೆ ಆಗಲ್ಲ, JCB ಕ್ರೇನೆಲ್ಲ ಐತೆ, ಎಳಿಸ್ತಾರೆ, ಗಾಡಿ ಎಲ್ಲ ಹಾಳು ಮಾಡಿಬಿಡ್ತಾರೆ ಎಳೆದು. ಬರ್ರಿ ಅಲ್ಲಿ ಒಳಗೆ ಹೋಗೋಣ ಫಸ್ಟು. ಸ್ನೇಹಿತರೆ, ಟೈಮು 9 ಗಂಟೆ ಆಯಿತು, ಇನ್ನೂ ಲೋಡ್ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಗಾಡಿ. ಅದೊಂದು 2 ಕಲ್ಲು ಹಾಕಿರೋ ಲೋಡ್ ಆಯಿತು. ಇಷ್ಟು ಹಾಕಿದ್ದಾರೆ ನೋಡಿ, ಇಷ್ಟೇ. ಅಲ್ಲಿ ಬರ್ತಿರೋದು ಒಂದು 2 ಕಲ್ಲು ಹಾಕ್ಬಿಟ್ರೆ ಮ್ಯಾಟ್ರ್ ಮುಗೀತು. ಇಲ್ಲೆಲ್ಲ ಖಾಲಿ ಇದೆ ನೋಡಿ, ಇಲ್ಲೆಲ್ಲ ಖಾಲಿ ಇದೆ. ಇಲ್ಲೇ 9 ಗಂಟೆ ಆಯಿತು. ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ, ನೆಟ್ವರ್ಕೇ ಇಲ್ಲ. ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ನೆಟ್ವರ್ಕ್ ಇಲ್ದೇ ಇಲ್ಲಿ. ಹಂಗಾಗಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬನ್ನಿ ಫಸ್ಟ್ ಲೋಡ್ ಮಾಡಿಸೋಣ. ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮಾಮೂಲಿ ಟೋಲು, ಬೆಳವಂಗಲ ಟೋಲ್ ಅಂತ ಹೇಳ್ತಾರೆ, ದೊಡ್ಡಬಳ್ಳಾಪುರ ರೋಡಲ್ಲಿರೋ ಟೋಲು. ಟೈಮು ಇಲ್ಲೇ 10:15 ಆಯಿತು. ಲೋಡ್ ಬಂದು ಎಲ್ಲಿಗೆ ಏನು ಎತ್ತ ಅಂತ ಬೆಳಗ್ಗೆ ಗೊತ್ತಿರಲಿಲ್ಲ. ಇವಾಗ ಹೇಳ್ತಾ ಇದ್ದೀನಿ, ಲೋಡ್ ಬಂದು ಹಾವೇರಿಯಿಂದ ಮುಂದೆ ಸಂಗೂರಿಗಂತೆ ಖಾಲಿ ದೇವಸ್ಥಾನಕ್ಕೆ. ಅಲ್ಲಿ ಯಾವುದೋ ಸಂಗೂರು ಸಕ್ಕರೆ ಫ್ಯಾಕ್ಟ್ರಿ ಬಿಟ್ಟು ಮುಂದೆ ಐತೆ ಅಂತೆ. ನೋಡೋಣ, ಅದು ಅಡ್ರೆಸ್ಸು ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿ ಅವ್ರು ಇನ್ನೂ ಕಳಿಸಿಲ್ಲ. ಟೈಮ್ 10:15 ಆಯಿತು. ಆರಾಮಾಗಿ ಹೋಗೋಣ. ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಿ ನಾಳೆ ಖಾಲಿ ಮಾಡಬೇಕು. ನಾಳೆ ಹೋಗಿ ಖಾಲಿ ಮಾಡಬೇಕು. ಇಲ್ಲೊಂದು ನಮ್ಮ ಸ್ನೇಹಿತನ ಒಂದು ಹೋಟ್ಲ್ ಐತಿ, ಇಲ್ಲಿ ತೋರಿಸ್ತೀನಿ. ಈ ಕಡೆ ಬರೋರು ಹೋಗೋರು ಆದಷ್ಟು ಟ್ರೈ ಮಾಡಿ ಆ ಹೋಟ್ಲಲ್ಲಿ. ನೋಡಿ, ರಾಜಸ್ಥಾನ್ ಗಾಡಿಯವರು ಟ್ರೈಲರವರು ಏನು ಹೊಡಿತಾವ್ರೆ ಅಂದರೆ, ಅಲ್ಲಿಂದ ರೈಲ್ವೆ ಚಕ್ರ ತುಂಬಿದ್ದಾರೆ, ರೈಲ್ವೆ ಗಾಲಿನ ಏನು ಓಡಿಸ್ತಾ ನೋಡಿ. ಅವನು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾನೆ. ನಮ್ಮನ್ನೇ ಏನು ಕಾಣ್ತಿಲ್ಲಪ್ಪ. ಇಲ್ಲೊಂದು ನಮ್ಮ ಗೆಳೆಯನ ಹೋಟ್ಲ್ ಐತೆ, ಆ ಕಡೆಯಿಂದ ಯಾವಾಗಾರ ಡೇಯಲ್ಲಿ ಬಂದಾಗ ವಿಡಿಯೋ ಮಾಡಾಕ್ತೀನಿ. ಈ ಕಡೆ ಹೋಗೋರು ಬರೋರು ಬೆಳಗ್ಗೆ ಮತ್ತು ಸಂಜೆ ನೋಡಿ. ಇಲ್ಲೊಂದು ಹೋಟ್ಲು, ಡ್ರೈವರ್ಸ್ ಹೋಟೆಲ್ ಅಂತೇಳಿ ಐತೆ. ಇಲ್ಲಿ ಊಟ ನಾಷ್ಟ ಮಾಡ್ಕೊಂಡು ಹೋಗ್ರಿ. ನಮ್ಮ ಡ್ರೈವರ್ ಆಗಿದ್ದು ಗಾಡಿ ಓನರ್ ಆಗಿ, ಆಮೇಲೆ ಗಾಡಿಯೆಲ್ಲ ಮಾರಾಕಿ ನೋಡಿ. ಬಸ್ ಸ್ಟ್ಯಾಂಡ್ ಐತಲ್ಲ, ಇದ್ರ ಪಕ್ಕದಲ್ಲೇ ಐತೆ ಹೋಟ್ಲು. ಕತ್ಲೆ ಇರೋದ್ರಿಂದ ಕಾಣ್ತಾ ಇಲ್ಲ ನಿಮಗೆ. ದೊಡ್ಡಬಳ್ಳಾಪುರ ದಾಬಸ್ಪೇಟೆಯಿಂದ ಬಂದರೆ ಟೋಲಿಂದ ಅರ್ಧ ಕಿಲೋಮೀಟ್ರ್ ಹಿಂದಕ್ಕೇ, ದೊಡ್ಡಬಳ್ಳಾಪುರ ಕಡೆಯಿಂದ ಬಂದರೆ ಟೋಲ್ ಪಾಸ್ ಮಾಡಿ ಅರ್ಧ ಕಿಲೋಮೀಟ್ರ್ ಬಂದರೆ ರೈಟ್ ಸೈಡಾಗೆ. ದಾಬಸ್ಪೇಟೆಯಿಂದ ಬರ್ತಾ ಲೆಫ್ಟ್ ಸೈಡು, ದೊಡ್ಡಬಳ್ಳಾಪುರದಿಂದ ಬರ್ತಾ ರೈಟ್ ಸೈಡು ಹೋಟ್ಲು. ಆತ್ಮೀಯ ಗೆಳೆಯ ಬೇರೆ, ಅವನು ನಾನು ಒಂದೇ ಇದರಲ್ಲಿ ಗಾಡಿ ಓಡಿಸ್ತಾ ಇದ್ವಿ. ಆಮೇಲೆ ಅವನು ನಾನು ಒಟ್ಟಿಗೆ ಗಾಡಿ ಹಾಕಿದ್ವಿ. ಗಾಡಿಯೆಲ್ಲ ತಗೊಂಡು ಅವನು ಸ್ವಲ್ಪ ಗಾಡಿ ಉಳಿಸ್ಕೊಂಡ, ನಾನೆಲ್ಲ ಲಾಸ್ ಮಾಡ್ಕೊಂಡೆ. ಅಂದರೆ ಅವನು ಒಂದೇ ಗಾಡೀಲಿ ಉಳ್ಕೊಂಡ, ನಾನು ಗಾಡಿ ಮೇಲೆ ಗಾಡಿ ಹಾಕಿ ಲಾಸ್ ಮಾಡ್ಕೊಂಡೆ. ಇವತ್ತು ಅವನು ಗಾಡಿನೇ ಬೇಡ ಅಂತ ಮಾರ್ಬಿಟ್ಟು ಹೋಟ್ಲು ಮಡ್ಗವನೆ. ಈ ಕಡೆ ಬಂದಾಗ ಆದಷ್ಟು ಡ್ರೈವರ್ಗಳು ನೋಡಿ, ಊಟ ಮಾಡಿ ಟೇಸ್ಟ್ ಇದ್ದರೆ ಪರ್ಮನೆಂಟಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ರಿ. ಇಲ್ಲ ಅಂದಾಗ ನೋಡಿ ಬನ್ನಿ. ಸೊ ಅದು ಮಾತು ಹತ್ರ ಬಂದ್ಬಿಡ್ತೈತೆ. ನಿನ್ನೆ ಬೇರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹೇಳವ್ರೆ, ಅಣ್ಣ ಇನ್ಮೇಲೆ ಹಂಗಂತ ಕರಿಬೇಡಣ, ಲೆಟ್ಸ್ ಗೋ ಅಂತೇಳಿ ಹಾಕವ್ರೆ. ಅಯ್ಯೋ ಅವೆಲ್ಲ ಮೈಂಡ್ ಬರಲ್ಲ, ಅದೇನಾಗ್ಬಿಡುತ್ತೆ. ಹೇಳಿ ಅಭ್ಯಾಸ ಆಗಿರ್ತವೆ. ಸದ್ಯಕ್ಕೆ ದಾಬಸ್ಪೇಟೆ ಇನ್ನೊಂದು 14-15 ಕಿಲೋಮೀಟ್ರ್ ಐತೆ. ಹೋಗಿ ತೂಕ ಮಾಡಿಸ್ಬೇಕು. ದಾಬಸ್ಪೇಟೆ ತೂಕ ಮಾಡ್ಕೊಂಡು ಡೀಸೆಲ್ ಬೇರೆ ಹಾಕ್ಸ್ಕೋಬೇಕು. ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಪೆಟ್ರೋಲ್ ಬಂಕಲ್ಲಿ ಸ್ವಲ್ಪ ಗ್ಲಾಸ್ ಒರೆಸ್ಕೊಳ್ಳೋಣ. ಗ್ಲಾಸ್ ಅಂತೂ ಏನು ಕಾಣ್ತಿಲ್ಲ. ಮಧ್ಯಾಹ್ನ ಸ್ವಲ್ಪ ಮಳೆ ಬೇರೆ ಬಂತು ಅಲ್ಲಿ, ಹಂಗಾಗಿ ಏನು ಕಾಣುತ್ತಿಲ್ಲ. ಹಾಯ್ ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹಾವೇರಿ. ಅಯ್ಯೋ ಈ ಸಮಾಧಾನ.
ಟೈಮ್ ನೋಡೋಕೆ ಹೋದೆ ಅಲ್ಲಿ ಗುಂಡಿ ಬಂದ್ಬಿಡ್ತದೆ. ಟೈಮು 5:25. ದೊಡ್ಡಬಳ್ಳಾಪುರ ಬಿಟ್ಟವನು ಸಿರಾ ಒಂದು ಸ್ಟಾಪು, ಮತ್ತು ತಿರ್ಗಾ ಎಲ್ಲೂ ಇಲ್ಲ, ನಾನ್ ಸ್ಟಾಪು. ಬ್ಯಾಡಗಿಗೆ ಬಂದು ಒಂದು ಸ್ವಲ್ಪ ನಿಲ್ಲಿಸ್ದೆ, ಬ್ಯಾಡಗಿ ಕ್ರಾಸ್ ಬರುತ್ತಲ್ಲ ಮೊಟ್ಟೆಬೆನ್ನೂರು, ಅಲ್ಲಿ ಬಂದ್ಬಿಟ್ಟು ನಿದ್ದೆ ಎಳೆದ್ಬಿಡ್ತು ಸಡನ್ನಾಗಿ. ಸ್ವಲ್ಪ ಒಂದು ಲೋಟ ನೀರು ತಗೊಂಡು ಮುಖ ತೊಳ್ಕೊಂಡು ಅಲ್ಲಿಂದ ಬಿಟ್ಟು ಬರ್ತಾಯಿದ್ದೀನಿ. ಈಗ ಹಾವೇರಿ ಟೌನಲ್ಲಿದ್ದೀನಿ, ಹಾವೇರಿ ಸಿಟಿ. ಇನ್ನೊಂದು 1 ಕಿಲೋಮೀಟ್ರ್ ಹೋಗಿ ಲೆಫ್ಟ್ಗೆ ಹೋಗ್ಬೇಕು. ಇಲ್ಲಿಂದ ನಾನು ಇನ್ನು 12 ಕಿಲೋಮೀಟ್ರ್ ಹೋಗ್ಬೇಕು, ಸಂಗೂರು ಅಂತೇಳಿ. ಇಲ್ಲಿ ನಿಯರೆಸ್ಟ್ ಅವ್ರಿಗೆ ಗೊತ್ತಿರ್ತೈತೆ ಎಲ್ಲ. ಹಾವೇರಿ ಟೌನು, ಹಾವೇರಿ ಸಿಟಿ ತುಂಬ ಅಂದರೆ ಒಂದು 6-7 ವರ್ಷನೇ ಆಗಿರಬೇಕು ಹಾವೇರಿ ಸಿಟಿ ಒಳಗೆ ಬಂದು. ನಾನು ನಮ್ಮ ಕ್ಯಾಂಡ್ರಲ್ಲಿದ್ದಾಗ ಬಂದಿದ್ದು, ಮತ್ತೆ ಇವಾಗ ಬರ್ತಾಯಿದ್ದೀನಿ. ಎಲ್ಲ ಗಾಡಿಗಳೆಲ್ಲ ನಿಂತಿದ್ದಾವೆ ನೋಡಿ. ನಮಗೆ ಪ್ರಾಪರ್ ಹಾವೇರಿ ಅಂತ ಹೇಳಿದರು, ಆಮೇಲೆ ನೋಡಿದರೆ ಸಂಗೂರು ಅಂತಾರೆ. ಏನು ಮಾಡೋಕ್ಕಾಗಲ್ಲ, ಲೋಡ್ ಮಾಡ್ಕೊಬಂದ್ಮೇಲೆ ಹೋಗಲೇಬೇಕು. ಒಂದು 12 ಕಿಲೋಮೀಟ್ರ್ ಐತೆ. ಇಲ್ಲೆಲ್ಲ ಟ್ರಾನ್ಸ್ಪೋರ್ಟು ಇಲ್ಲೆಲ್ಲ ಇತ್ತು ಅವಾಗ ಟ್ರಾನ್ಸ್ಪೋರ್ಟು. ಇದು ಮೈಲಾರ ಹೋಗೋರು ಇದಿರ್ಬೇಕು, ಗುತ್ಲ ಹೋಗೋ ದಾರಿ ಇರಬೇಕು. ಇದು ಮರ್ತಿದ್ದೀನಿ, ಕರೆಕ್ಟ್ ಗುತ್ಲ ಹೋಗೋ ದಾರಿ ಇದು. ಮೈಲಾರ ಗುತ್ಲ ಹೋಗೋ ದಾರಿ ಇದು ನೆನಪೈತೆ, ಪೂರ್ತಿ ಮರ್ತಿಲ್ಲ. ಇವೆಲ್ಲ ಏನೇನು ಇದು ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲ್ ಇರಬೇಕು. ಆಂಬುಲೆನ್ಸ್ ನೋಡಿ ಎಷ್ಟು ನಿಂತವೆ, ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರಬೇಕು, ಅದಕ್ಕೆ ಆಂಬುಲೆನ್ಸ್ ಅಷ್ಟೋ ನಿಂತಿರೋದು. ಟೈಮು ಬಂದು 5:15 ಆಗ್ತಾ ಬಂತು. ತಿಳಿದಿರೋ ಹಾಗೆ ಇವತ್ತು ಬಂದ್ಬಿಟ್ಟು ಸ್ವಾತಂತ್ರ್ಯ ದಿನಾಚರಣೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮತ್ತೊಮ್ಮೆ ಆಮೇಲೆ ಒಂದ್ಸಲ ಮಾಡ್ತೀನಿ. ಬೆಳಗ್ಗೆ 6:30-7 ಗಂಟೆ ಬಾವುಟ ಎಲ್ಲ ಆರಿಸ್ಬೇಕು, ಆರಿಸ್ಬಿಟ್ಟು ಆಮೇಲೆ ಒಂದ್ಸಲ ವಿಶ್ ಮಾಡ್ತೀನಿ. ಸದ್ಯಕ್ಕೆ ಬೆಳಗ್ಗೆನೇ ಒಂದ್ಸಲ ವಿಶ್ ಮಾಡಿಬಿಡೋಣ. ನೋಡಿ ಲಾಲೆ ಇದು ಲೈಟ್ಗಳು ಕಾಣ್ತೈತೆ, ಸರ್ಕಲಲ್ಲಿ ಹಾಕಿರೋ ಲೈಟ್ಗಳು ಕಾಣ್ತೈತೆ. ನಾವು ಇಲ್ಲಿ ಲೆಫ್ಟಿಗೆ ಹೋಗ್ಬೇಕು. ಎಲ್ಲ ಕಡೆ ಫುಲ್ ಡೆಕೋರೇಷನ್ ಮಾಡಿದ್ದಾರೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆದ್ದು ನೋಡಿ, ಇಲ್ಲಿ ಯಾವ ಥರ ಸಾಕಾದ ಮಾಡಿದ್ದಾರೆ. ಆದರೆ ನಮ್ಮ ಲೈಟ್ ಬೆಳಕಿಗೆ ಕ್ಲೀನಾಗಿ ಕಾಣ್ತಾ ಇಲ್ಲ ನೋಡಿ. ಇವಾಗ ಕಾಣ್ತೈತಾ ನೋಡಿ, ಮೊಬೈಲ್ ಇದಕ್ಕೆ ಕ್ಲೀನಾಗಿ ಕಾಣ್ತಿಲ್ಲ. ಏನು ಮಾಡೋಕ್ಕಾಗಲ್ಲ, ಬರ್ರಿ ನೋಡೋಣ. ನೋಡಿ ಇದು ಹಾವೇರಿ ಬಸ್ ಸ್ಟ್ಯಾಂಡ್, ಎಲ್ಲ ಜನ ಎಲ್ಲ ನಿಂತಿದ್ದಾರೆ. ಇದು ಹಾವೇರಿ ಬಸ್ ಸ್ಟ್ಯಾಂಡು. 7 ವರ್ಷ ಮೇಲೇ ಆಗಿರಬೇಕು ಅನಿಸುತ್ತೆ ನಾನು ಹಾವೇರಿಗೆಲ್ಲ ಬಂದು. ಈ ಕಡೆ ಎಲ್ಲ ಬಂದೇ ಇಲ್ಲ ಸಿಟಿ ಒಳಗೆ, ಯಾಕಂದರೆ ಬೈಪಾಸ್ ಹೋಗಿ ಬೈಪಾಸೇ ಬರ್ತಿರ್ತೀವಿ. ಹಾವೇರಿಗೆ ಯಾವತ್ತೂ ನಾವು ಲೋಡೇ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಇವತ್ತು ಅದು ಹೆಂಗೋ ಲೋಡ್ ಆಗ್ಬಿಡ್ತು. ಬೇರೆ ಕಡೆ ಎಲ್ಲೂ ಲೋಡಿಲ್ಲ ಅಂಥೇಳಿ ಹಾವೇರಿ ಲೋಡ್ ಆಗ್ಬಿಡ್ತು. ಸ್ಟಾರ್ಟಿಂಗು ಒಪ್ಕೊಂಡಿದ್ದು ಗುಲ್ಬರ್ಗಕ್ಕೆ, ಹಾಲಿನ ಪೌಡ್ರು. ಅವರು ಲೋಡು ಹೇಳ್ಬೇಕಾರೆ ಒಂದು ಕಡೆ ಹೇಳ್ಬಿಟ್ಟು ಎಲ್ಲ ಬಾಡಿಗೆ ಎಲ್ಲ ಹೇಳಿ ಎಲ್ಲ ಒಪ್ಕೊಂಡು ಆದಮೇಲೆ ಲೊಕೇಶನ್ ಕಳಿಸ್ಬೇಕಾದ್ರೆ ಇನ್ನೊಂದು ಕಡೆ ಲೊಕೇಶನ್ ಕಳಿಸಿದ್ರು. 60-65 ಕಿಲೋಮೀಟ್ರ್ ಲಾಂಗ್ ಆಗೋದು. ಫಸ್ಟ್ ಹೇಳಿದ್ದು ಯಲಹಂಕದಿಂದ ಲೋಡಿಂಗು, ಆಮೇಲೆ ನೋಡ್ತಾರೆ ಚಿಕ್ಕಬಳ್ಳಾಪುರದಿಂದ ಲೋಡು ಅಂತೇಳಿ ಕಳಿಸಿದ್ರು. ಹಂಗಾಗಿ ಅಷ್ಟು ದೂರ ಆದರೆ ಆ ಬಾಡಿಗೆ ಹೋಗಲ್ಲ, ಬೇಡ ಅಂದ್ಬಿಟ್ವಿ ನಾವು. ಇಲ್ಲ ಅಂದಿದ್ರೆ ಅದೇನಾದ್ರು ಬಾಡಿಗೆ ಸೆಟ್ ಆಗಿದ್ರೆ ಗುಲ್ಬರ್ಗ ಹೋಗ್ಬೇಕಾಯ್ತು. ಏನೋ ಜಸ್ಟ್ ಮಿಸ್ ಆಗಿ ಈ ಕಡೆ ಬಂದ್ಬಿಟ್ವಿ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಹೋಯ್ತಾ ಇರಬೇಕು. ಇದು ನೋಡಿ ಕೃಷಿ ಉನ್ನತ ಮಾರುಕಟ್ಟೆ ಸಮಿತಿ ಹಾವೇರಿ. ಇದು ಅಣ್ಣ ಸೈಡ್ಗೆ ಹೋಗೋಣ, ನಿಂತ್ಕೊಂಡು ನೋಡ್ತೀಯ ಗಾಡಿನ. ಹಾವೇರಿ ಮಾರ್ಕೆಟ್ ಇವೆಲ್ಲ APMC ಮಾರ್ಕೆಟ್ ಅಂತಾರಲ್ಲ, ಅದೇ ಥರ ಹಾವೇರಿದು. ಎಲ್ಲರ ಜಾಗ ಸಿಕ್ಕರೆ ನಿಲ್ಲಿಸ್ಬಿಟ್ಟು ಟೀ ಕುಡ್ಕೊಳ್ಳೋಣ. ಎಲ್ಲೆಲ್ಲೂ ನಿಲ್ಲಿಸ್ತೆ. ನಾನು ಶಾಪಾಗಿ ಹೊಡ್ಕೊಂಬರ್ತಾಯಿದ್ದೀನಿ. ಪಾಲ್ಟಿಗೆ ಹೇಳ್ಬಿಟ್ಟಿದೆ ಒಂದು 6:30-7 ಗಂಟೆಗೆಲ್ಲ ಬರ್ತೀನಿ ಅಂತೇಳಿ. ಅವರು 8 ಗಂಟೆಗೆಲ್ಲ ಟ್ರೈನ್ ಕರೆಸ್ತೀನಿ ಅಂತ ಹೇಳವ್ರೆ. ಹಂಗಾಗಿ ಬಂದೆ, ಇಲ್ಲಾಂದರೆ ಹೊಡ್ಕೊಂಬರ್ತಿರ್ಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಬೈಪಾಸಲ್ಲೇ ಬಂದು ಹಿಂಗೆ ಒಳಗೆ ಹೋಗ್ಬೋದಿತ್ತು. ಅದು ಅಲ್ಲೇನೋ ರೋಡ್ ಚೆನ್ನಾಗಿಲ್ಲ ಅಂತೆ. ಪಾಲ್ಟಿ ಹೇಳ್ದೆ, ಅಣ್ಣ ಬೈಪಾಸೇ ಬರೋಕ್ಕೆ ಹೋಗ್ಬೇಡ, ಅಲ್ಲೇ ಎಂಟ್ರೆನ್ಸಲ್ಲೇ ಹಾವೇರಿ ಸಿಟಿ ಒಳಗೆ ಹಾಸಿ ಬಂದು ಹಿಂಗೆ ಬಸ್ ಸ್ಟ್ಯಾಂಡ್ ಹಾಸಿ ಹಿಂಗೆ ಬಾ,
ಬೈಪಾಸಲ್ಲಿ ರೋಡ್ ಚೆನ್ನಾಗಿಲ್ಲ, ಅಲ್ಲಿ ಬಂದರೆ ತಗ್ಲಾಕೊಂಬಿಡ್ತೀಯ, ಗಾಡಿ ಊತಾಕೊಂಬಿಡ್ತೈತೆ, ಎಲ್ಲ ಮಳೆ ಬಂದು ರೋಡೆಲ್ಲ ಹಾಳಾಗಿದೆ ಅಂದ. ಸರಿ ಆಯಿತು ಬಿಡಪ್ಪ ಅಂದ್ಬಿಟ್ಟು ಸಿಟಿ ಒಳಗೆ ಹೋಗಿ ಹಿಂಗಾಸಿ ಆಚೆ ಬರ್ತಾಯಿದೆ. ನೋಡಲ್ಲಿ ಕಾಣ್ತಿರೋದು ಬೈಪಾಸ್. ಸುಮ್ಮನೆ ಅಲ್ಲಿ ಬಂದು ತಗ್ಲಾಕೊಂಬಿಟ್ರೆ ಕಷ್ಟ. ಯಾಕಂದ್ರೆ ಪಾರ್ಟಿನೇ ಕ್ಲಿಯರಾಗಿ ಅಡ್ರೆಸ್ ಹೇಳವನೆ, ಲೊಕೇಶನ್ ಕಳಿಸ್ಲಿಲ್ಲ, ಕ್ಲಿಯರಾಗಿ ಅಡ್ರೆಸ್ ಹೇಳವನೆ. ಹಂಗಾಗಿ ಹೋಗ್ತಾ ಇದ್ವಿ. ಇನ್ನೇನಿಲ್ಲ, ನೆಕ್ಸ್ಟು ಇಲ್ಲಿಂದ ಹೋದರೆ ಸಂಗೂರ್ ಹತ್ರ ಸಕ್ಕರೆ ಫ್ಯಾಕ್ಟ್ರಿ ಬರುತ್ತೆ. ಆ ಸಕ್ಕರೆ ಫ್ಯಾಕ್ಟ್ರಿ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಒಂದು ಹೊಳೆ ಬ್ರಿಡ್ಜ್ ಬರುತ್ತಂತೆ. ಆ ಬ್ರಿಡ್ಜ್ ಪಾಸ್ ಮಾಡಿ ರೈಟ್ಗೆ ಹೋಗ್ಬೇಕು ಅಂತ ಹೇಳವನೆ. ನಾವು ಹೋಗೋಣ, ಸಕ್ಕರೆ ಫ್ಯಾಕ್ಟ್ರಿ ಹೋಗಿ ನಿಲ್ಸ್ಕೊಂಡು ಬೆಳಗ್ಗೆ ಕರೆದ್ಮೇಲೆ ನೋಡೋಣ. ಅಲ್ಲಿವರೆಗೂ ಸಕ್ಕರೆ ಫ್ಯಾಕ್ಟ್ರಿವರೆಗೂ ಹೋಗ್ಬಿಡೋಣ. ಇಲ್ಲೆಲ್ಲ ಹಂಸ ಹಾಕಿದ್ರೇನೋ ಎಲ್ಲ ತಗದ್ಬಿಡ್ರೆ ಕುಣಿತೈತೆ ಗಾಡಿ. ನೋಡಿ ಇಲ್ಲಿ ಬೋಲ್ಡ್ ಐತೆ, ಆನಗಲ್ಲು ಯಕ್ಕುಂಡಿ, ಆನಗಲ್ 35, ಯಕ್ಕುಂಡಿ 58, ಸಿರ್ಸಿ 75, ಶಿವಮೊಗ್ಗ 147. ಮಕ್ಕಳನ್ನು ಮನೆಯಲ್ಲೇ ತಬ್ಬಿಕೊಳ್ಳಿ, ಕಾರಿನಲ್ಲಿ ಬೆಡ್ ಏನಪ್ಪ ಅದು, ಮನೆಯಲ್ಲಿ ತಬ್ಬಿಕೊಳ್ಳಿ, ಕಾರಿನಲ್ಲಿ ಸೀಟ್ ಬೆಲ್ಟ್ ಹಾಕಿ. ಏನಪ್ಪ ಸೀಟ್ ಬೆಲ್ಟ್ ಹಾಕೋಕ್ಕೆ ಈ ಥರನೂ ಬರಿಬೋದಾ? ನಮಗಂತೂ ಗೊತ್ತಿಲ್ಲಪ್ಪ. ನೋಡಿದೆ ಬೈಪಾಸ್ ಆನಗಲ್ಲು ಬೆಂಗಳೂರು 333 ಅಂತ ಹಾಕಿದ ನೋಡಿ. ಇದು ಬೈಪಾಸ್ ಬ್ರಿಡ್ಜು. ಓಕೆ, ಈಗ ಸದ್ಯಕ್ಕೆ ಫ್ಯಾಕ್ಟ್ರಿ ಹೋಗಿ ನೋಡೋಣ. ಇದು ನೋಡಿ, ಬೈಪಾಸಿಂದ ಬಂದು ಇಲ್ಲಿ ಆಚೆ ಬರ್ಬೇಕಾಯ್ತು. ಕಾರ್ ಬಂತಲ್ಲ, ಲಾಚ್ ಬರ್ಬೇಕಾಯ್ತು. ಅಣ್ಣ ಕಾರಣ್ಣ ನಿಲ್ಲಿಸ್ಬಿಟ್ಟು ಮತ್ತೆ ಮೂವ್ ಮಾಡ್ತೀಯಲ್ಲಣ್ಣ, ನಿಂಗೆ ಯಾರಣ್ಣ ಬುದ್ಧಿ ಹೇಳ್ಕೊಟ್ರು? ಯಾವುದೋ ತಮಿಳ್ನಾಡು ಗಾಡಿ ಬೇರೆ, TN ನಿಲ್ಲಿಸ್ಬಿಟ್ಟು ಮೂವ್ ಮಾಡ್ತಾನೆ. ಯಾಕೆ ಬೇಕು? ಈಗ ನಾವು ಸೀದಾ ಸಂಗೂರ್ ಫ್ಯಾಕ್ಟ್ರಿ ಹೋಗಿ ನೋಡೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಸಂಗೂರಲ್ಲಿದ್ದೀನಿ. ಬೆಳಗ್ಗೆ 5:15ಗೆ ಬಂದೆ. ಇನ್ನು ಕ್ರೇನ್ ಬರಬೇಕಂತ, ಕ್ರೇನ್ ಬಂದಮೇಲೆ ಒಳಗೆ ಹೋಗ್ಬೇಕಂತ. ಇಲ್ಲಿಂದ ಇನ್ನೂ 3 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಇಲ್ಲೇ ಸಕ್ಕರೆ ಫ್ಯಾಕ್ಟ್ರಿ ಇಲ್ಲೇ ಐತೆ, ಸಕ್ಕರೆ ಫ್ಯಾಕ್ಟ್ರಿ ನಿಂತ್ಕೊಳ್ಳೋಕೆ ಹೇಳಿದ್ದಾರೆ. ಇಲ್ಲೇ ನಿಂತಿದ್ದೀನಿ. ಕ್ರೇನ್ ಬಂದಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕ್ರೇನ್ ಬಂದಮೇಲೆ ಹೋಗೋಣ. ಅಷ್ಟೊತ್ತಿಗೆ ನಾಷ್ಟ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇವತ್ತು ಆಗಸ್ಟ್ 15. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಿಮ್ಮ ದೋಸ್ತ್ ಹೀಗೆ ಇರಲಿ, ಪ್ರತಿ ವರ್ಷವೂ ಹೀಗೆ ಜೊತೆಯಲ್ಲಿ ಇರೋಣ. ನಮ್ಮ ಅಂಬಾರಿ ನೋಡಿ, ಅಂಬಾರಿ ತೋರಿಸ್ತೀನಿ ತಡ್ರಿ. ಪ್ರತಿ ವರ್ಷವೂ ಮಿಸ್ ಮಾಡಲ್ಲ ನಾನು. ಯಾವುದೇ ಗಾಡಿಯಲ್ಲಿದ್ರೂ, ನಮ್ಮ ಗಾಡಿಯಲ್ಲಿದ್ದರೂ ಸರಿಯೇ, ಪ್ರತಿ ವರ್ಷವೂ ನಾನು ಮಿಸ್ಸೇ ಮಾಡಲ್ಲ. ಒಂದು ವರ್ಷ ಮಾತ್ರ ಮಿಸ್ ಆಗಿತ್ತು. 2011ರಲ್ಲಿ ಅಹಮದಾಬಾದಿಂದ ಬರ್ತಾಯಿದ್ದೆ. ಅವತ್ತು ನಮಗೆ ಬಾವುಟ ಸಿಗಲಿಲ್ಲ. ನೈಟು ಬಾಂಬೆ ಸಿಟಿ ಎಲ್ಲ ಪಾಸ್ ಮಾಡಿ ಬೆಳಗ್ಗೆ ಪೂನಾ ಪಾಸ್ ಆದೆ 4 ಗಂಟೆ ಅಷ್ಟೊತ್ತಿಗೆ. ಸೂರತ್ ಇದು ಸತಾರ ಬಿಟ್ಟು ಬಂದಮೇಲೆ ಎಲ್ಲೆಲ್ಲೂ ಸಿಗಲಿಲ್ಲ ನನಗೆ ಬಾವುಟ. ಸತಾರದಿಂದ ಈ ಕಡೆ ಬಂದಮೇಲೆ ಕರ್ನಾಟಕ ಬರೋವರೆಗೂ ಎಲ್ಲೆಲ್ಲೂ ಬಾವುಟ ಸಿಕ್ಕಿ. ಹಂಗಾಗಿ 2011ರಲ್ಲಿ ಮಾತ್ರ ಡ್ರೈವರ್ ಕೆಲಸ ಮಾಡ್ತಿದ್ದೆ, ಅದು ಒಂದು ಮಾತ್ರ ಮಿಸ್ ಮಾಡಿದೆ. ಆನಂತರ ಮುಂಚಿತವಾಗ್ಲೇ ತೆಗೆದು ರೆಡಿ ಮಾಡಿ ಮಡಿಕೊಂತೀನಿ. ಬನ್ನಿ ಇವಾಗ ಫಸ್ಟು ತಿರ್ಗಾ ಅದೇನೋ ಮಾತಿದ್ರೆ ಬನ್ನಿ ಅಂತ ಬರ್ತಾನೆ ಇರ್ತೈತೆ, ಏನು ಮಾಡೋಕ್ಕಾಗಲ್ಲ, ಕ್ಷಮೆ ಇರಲಿ. ಸದ್ಯಕ್ಕೆ ಏನೋ ನಾಷ್ಟಕ್ಕೆ ಏನಾರು ವ್ಯವಸ್ಥೆ ಮಾಡ್ಕೊಳ್ಳೋಣ. ರಾತ್ರಿ ಊಟನೂ ಇಲ್ಲ, ಲೇಟಾಗ್ಬಿಡ್ತಲ್ಲ ಗಾಡಿ ಲೋಡಾಗಿದ್ದು. ನಾಷ್ಟಕ್ಕೆ ವ್ಯವಸ್ಥೆ ಮಾಡ್ಕೊಂಡು ರೆಡಿಯಾಗಿರೋಣ. ಅವ್ರು ಫೋನ್ ಮಾಡಿದ್ರೆ ಒಳಗೆ ಹೋಗೋಕ್ಕೆ ಸರಿ ಹೋಗುತ್ತೆ. ಅಷ್ಟೊತ್ತಿಗೆ 1 ಅವರ್ 2 ಅವರ್ ರೆಸ್ಟ್ ಮಾಡೋಣ. ಎಲ್ಲೂ ನಾನು ಶಾಪು ಬಂದಿದ್ದೀನಿ, ಇನ್ನೂ ನಿದ್ದೆ ಇಲ್ಲ. ಬಂದ ಕೂಡಲೇ ಗಾಡಿಯೆಲ್ಲ ತೊಳೆದು ಬಾವುಟ ಎಲ್ಲ ಆರಿಸಿ ಕಡ್ಡಿ ಹಚ್ಚಿ ಪೂಜೆ ಮಾಡಿ ನಿಂತಿದ್ದೀನಿ. ಇವಾಗ ಟೈಮಿಗೆ ಕರೆಕ್ಟಾಗಿ 7 ಗಂಟೆಗೆ ಪೂಜೆ ಮಾಡಬೇಕಾಯ್ತು. 7 ಗಂಟೆಗೇ ಎಲ್ಲ ಪೂಜೆ ಗೀಜೆಲ್ಲ ಆಯಿತು. ಈಗ 7:15 ಟೈಮು. ಬನ್ನಿ ಈಗ ಸದ್ಯಕ್ಕೆ ಕರ್ಮ, ಸದ್ಯಕ್ಕೆ ಅವ್ರ ಪಾಲ್ಟಿ ಬರಲಿ, ಆಮೇಲೆ ನೋಡೋಣ. ಅದಂಗೆ ಅಲ್ಲಿ ಹೋಗ್ತಾ ಸ್ವಲ್ಪ ಕಟ್ಟು ಹೊಡಿತೀವಿ ಗೊತ್ತಾ, ಅಲ್ಲಿ ಸ್ವಲ್ಪ ಕೆಳಗೆ ಬರ್ತವೆ ಗಾಡಿ. ಕಟ್ಟು ಹೊಡಿಬೇಕಾದ್ರೆ ಕೆಳಗೆ ಬರ್ತವೆ. ಅವಾಗ ಹಿಂಗೆ ಅಂತ ಸ್ಕ್ರೀನ್ ತರಿಸೋದಲ್ಲ, ನಾವು ಕೂತರಲ್ಲೆಲ್ಲ ಲಜ್ಜೆ ಮಾಡಿಬಿಡ್ತೇವೆ. ಇಷ್ಟೊಂದು ನೀರೊಳಗೆ ಬಿಡು ಅಂತೀರ ಗಾಡಿನ? ಇಲ್ಲ, ಇಷ್ಟು ನೀರು ನೋಡಿ, ಅಲ್ಲಿ ಅವರು ನೋಡಿ ನಿಂತ್ಕೊಂಡಿದ್ದಾರೆ. ಅಷ್ಟೇ ಇರೋದು ನೀರು, ಒಂದು ಟೈರ್ ಕೂಡ ಮುಳುಗೋದಿಲ್ಲ ಅಲ್ಲ, ಅಷ್ಟೇ ಇರೋದು ನೀರು. ಅಲ್ಲಿ ಮುಂದ್ಗಡೆ ಅದು ರೋಡಲ್ಲಿ ಅದು ಟ್ಯಾಂಕ್ ಹತ್ರ ಮುಂದ್ಗಡೆ ಹೋಗಿ ನಿಲ್ಸಿದ್ರೆ ಆಯ್ತು, ಅಷ್ಟೇ. ನೀವು ಈಗ ಒಂದು ಕೆಲಸ ಮಾಡಿರಿ, ಆ ಕ್ರೇನ್ ಒಳಗೆ ಹೋಗ್ಬಿಡ್ಲಿ,
ಇಲ್ಲ ಇಲ್ಲ ಇಲ್ಲ, ಮೊದಲು ನೀವೇ ಹೋಗಬೇಕು. ನಾ ಅಲ್ಲಿಂದ ರಿವರ್ಸ್ ಬರ್ತೇನೆ. ಯಾವುದು? ನಾನು ಎಲ್ಲಿಂದ? ಅಲ್ಲಿಂದನೇ ರಿವರ್ಸ್ ಬರ್ತೀನಿ, ಅಲ್ಲಿಂದನೇ ಸೀದಾ ರಿವರ್ಸೇ ಬರ್ತೀನಿ ನಾನು. ಹಾಂ ರೀ, ನೀವೇ ರಿವರ್ಸ್ ಬಂದು. ಮತ್ತು ನಾ ರಿವರ್ಸ್ ಅಂದರೆ ಅಲ್ಲಿ ಗಾಡಿ ಕ್ರೇನ್ ಹೆಂಗೆ ಎತ್ತತ್ತೆ? ಯಾವುದು ಕ್ರೇನ್ ಎತ್ತಲಿಕ್ಕೆ ಜಾಗ ಇದೆ, ಅದು ನೀವು ಹಿಂದ್ಗಡೆ ಹೋದ್ರೆ ಅದು ಮುಂದ್ಗಡೆ ನಿಮ್ಮದು ಲಾರಿ. ಈಗ ಬರ್ರಿ ಅಲ್ಲಿ ಹೋಗಿ ನೋಡೋಣ. ಇಲ್ಲಿ ನಿಂತ್ಕೊಂಡು ಮಾತಾಡೋ ಬದಲು ಅಲ್ಲಿ ಒಂದು ಸಲ ಹೋಗಿ ನೋಡ್ಬಿಡೋಣ. ನೀರೊಳಕ್ಕೆ ಹೋಗ್ಬೇಕಾ? ಅಲ್ಲಿ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬರೋಣ. ನಮ್ಮದು ಪ್ಯಾಂಟ್ ಮೇಲೆ ಎತ್ತಕ್ಕಾಗಲ್ಲ. ಒಳ್ಳೆ ಜಾಗ ಬಂದಿದ್ದೀವಿ ಲೋಡ ಬರುತ್ತೆ ಗಾಡಿಗಳು. ಇಲ್ಲಿ ಗಾಡಿ ಇಲ್ಲಿವರೆಗೆ ಬಂದು ಹಿಡ್ಕೊಂಬಿಡ್ತಾವಣ. ಇಲ್ಲಿ ನೋಡಲಿ ಕೆಮ್ಮಣ್ಣುಗಳು ಹೆಂಗವ ಇವೆಲ್ಲ. ಅಲ್ಲಿ ನೋಡಲಿ ಬೇಸಿರೋದು ಇದು. ರೋಡ್ ಬಂದು ಬಿದ್ದಿದೆ. ಈಗ ಟ್ರ್ಯಾಕ್ಟರ್ ತೊಗೊಂಬಂದು ಹಾಕಿದ್ದಾರೆ, ಅದಕ್ಕೆ ಟ್ರ್ಯಾಕ್ಟರ್ ತೊಗೊಂಬಂದು ಹಾಕಿದ್ದಾರೆ. ಅಯ್ಯೋ ಇಲ್ಲಿ ಆಗಲ್ಲ ಬಿಡು, ಗಾಡಿ ಬರೋಲ್ಲ. ರಿವರ್ಸ್ ಅಲ್ಲಿವರೆಗೆ ಬರ್ತೀನಿ ನೋಡ್ಬಿಟ್ಟು ಟ್ರೈ ಮಾಡ್ತೀನಿ. ರಿವರ್ಸ್ ಬರ್ತೀನಿ. ಅಲ್ಲಿದ್ದರೆ ರೋಡ್ ನೋಡಿ ಹೆಂಗೈತೆ. ಅಲ್ಲಿ ಫುಲ್ಲು ಕೆಸರು ಗದ್ದೆ ಆಗ್ಬಿಡುತ್ತೆ, ಅಲ್ಲಿ ಗಾಡಿ ಹೋಗಲ್ಲ. ಇಲ್ಲಿ ನೋಡಿ ಫುಲ್ಲು ಕೆರೆ. ಈ ಕೆರೆ ಒಳಗೆ ಗಾಡಿ ಬರಬೇಕು. ಅಲ್ಲಿದೆ ನೋಡಿ ನಮ್ಮ ಅಂಬಾರಿ ನೋಡಿದ್ರೆ. ಈ ಕೆರೆ ಒಳಗೆ ಗಾಡಿ ಬರಬೇಕು. ಇಲ್ಲಿ ಏನು ಹೆಂಗೈತೆ ಅನ್ನೋದು ಗೊತ್ತಾಗ್ತಿಲ್ಲ. ಇಲ್ಲೆಲ್ಲ ಕೆಸರು ನೋಡಿ ಹೆಂಗೈತೆ. ಇಲ್ಲಿ ಬಂದು ಏನಾರು ಹಿಡ್ಕೊಂಡ್ರೆ ಗಾಡಿ ಹೆಂಗೆ ಬರ್ಬೇಕು ಹೇಳಿ ನೋಡೋಣ. ಎಲ್ಲ ಕೋಡಿ ನೀರು ಅಲ್ಲಿವರೆಗೂ ಐತೆ. ಅದು ಕೆರೆ ಕೋಡಿ ಬಿದ್ದಿರೋದು. ಇದು ನೀರು ಕೋಡಿ ಬಿದ್ದು ಹಿಂಗೆ ಆಚೆ ಬಂದಿರೋದು. ಕೆರೆ ಕೋಡಿ ಬಿದ್ದೈತೆ, ಹೋಗ್ತಾ ಇರೋದು. ಕೋಡಿ ಬಿದ್ದು ಆಚೆ ಹೋಗ್ತಾ ಇರೋದು. ಇದು ನೀರು ನಿಂತು ಗಾಡಿ ಇದಾಗ್ತಿರ್ತವೆ. ಇಲ್ಲಿ ಬಂದು ಸ್ಕಿಡ್ ಆಗ್ತವೆ. ಅದಕ್ಕೆ ಬರಲ್ಲ ಅಂತ ಹೇಳಿದ್ದೀನಿ. ಏನೋ ಟ್ರೈ ಮಾಡಿದ್ರೆ ಬರ್ಬೋದು, ಬರುತ್ತೆ, ಏನು ಸಮಸ್ಯೆ ಇಲ್ಲ. ಆದರೆ ಅಲ್ಲಿ ಬರಲ್ಲ. ಅಲ್ಲಿ ಭಾರಿ ಇದೈತೆ ಜಾಗ. ಅಲ್ಲಂತೂ ಯಾವುದೇ ಕಾರಣಕ್ಕೂ ಬರಲ್ಲ ಅಂದ್ಬಿಟ್ಟೆ. ಹಂಗಾಗಿ ಇವಾಗ ಬೇರೆ ಪ್ಲ್ಯಾನ್ ಹಾಕವ್ರೆ. ಏನಪ್ಪ ಅಂದರೆ ಒಂದು 5 ಕಲ್ಲು ತೆಗೆದು ಟ್ಯಾಕ್ಟ್ರಾಗಿ ಮಡಿಕೊಳ್ಳೋದು, ಟ್ಯಾಕ್ಟ್ರಾಗಿ ತಗೊಂಬರೋದು, ಮತ್ತೆ ಇಲ್ಲಿ ಇಳಿಸ್ಕೊಳ್ಳೋದು, ಮತ್ತೆ ತಿರ್ಗಾ ಟ್ಯಾಕ್ಟ್ರ್ ತಗೊಂಬರೋದು, ಮತ್ತೆ 5 ಕಲ್ಲು ಟ್ಯಾಕ್ಟ್ರಾಗಿ ಹಾಕೊಳ್ಳೋದು, ಮತ್ತೆ ತಗೊಬಂದು ಇಲ್ಲಿ ಇಳಿಸ್ಕೊಳ್ಳೋದು. ಆ ಥರ ಮಾಡೋ ಪ್ಲ್ಯಾನ್ ಮಾಡಿದ್ದಾರೆ. 2 ಟ್ಯಾಕ್ಟ್ರ್ ಐತೆ ಅಂತೆ ಅವ್ರದ್ದೇನೆ. ಬರಲಿ, ಏನಾರು ಮಾಡ್ಕೊಳ್ಳಿ. ಒಟ್ನಲ್ಲಿ ನಮ್ಮ ಗಾಡಿ ಖಾಲಿ ಆಗಲಿ. ಇಲ್ಲಿ ದಾರಿ ನಡೆಯೋಕ್ಕೂ ಜಾಗ ಇಲ್ಲಲ್ಲಪ್ಪ. ಉಯ್ 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 ಬಾಡ ಹೆಂಗೈತೆ ಕೆಸರು ನೋಡೋದು. ಇಲ್ಲೆಲ್ಲ ಆ ಗಾಡಿ ಹೋಗಿರೋದು. ಈ ಕೆರೆ ಒಳಗೆ ಗಾಡಿ ಬಿಡು ಅಂತಾರೆ. ಎಲ್ಲಿ ಬಿಡ್ತೀರಪ್ಪ? ಇಲ್ಲಿ ಹೂವು ನೋಡಿ, ಚೆಂಡು ಹೂವು. ನೀರು ನೋಡಿ, ಕೆರೆ ಫುಲ್ಲು ಕೆರೆ. ಅದು ಕೆರೆ ಫುಲ್ಲು ನೀರವೆ, ಕೋಡಿ ಬಿದ್ದವೆ. ಅವೆಲ್ಲ ಏಕ ಕೆಸರೆ ಐತೆ. ಗಾಡಿ ಏಕ ಕೆಸರೆ ಐತೆ. ಎಲ್ಲಿ ಬತ್ತಿದ್ದಪ್ಪ? ಹೆಂಗೋ ಫೈನಲ್ ಡಿಸಿಷನ್ ತಗೊಂಡ್ರೆ ಅವರೇ. ನಮ್ಮ ಗಾಡಿ ಎಲ್ಲೂ ಬರೋಂಗಿಲ್ಲ, ಅಲ್ಲೇ ನಿಂತ್ಕೊತೈತೆ. ಅಲ್ಲಿಂದ ಅವರೇ ಟ್ಯಾಕ್ಟ್ರ್ ತಗೊಬಂದು ಎತ್ಕೊಂಡು ಹೋಗ್ತಾರೆ. ಈಕೆ ನೋ ಟೆನ್ಷನ್. ಮುಂದಕ್ಕೆ ಹೋಗಿ ಹಂಗೆ ಹಿಂಗೆ ರಿವರ್ಸ್ ಹೊಡ್ಬಿಟ್ಟು ತಿರ್ಸ್ಕೊಂಡು ಹೋಯ್ತಾ ಇರ್ಬೋದು ವಾಪಸ್. ಹಾಂ, ನೋಡೋಣ, ಗಾಡಿ ಖಾಲಿ ಆಗಲಿ. ಸ್ನೇಹಿತರೆ, ದೇವ್ರ ಪ್ರಸಾದ ನೋಡಿ ನಮಗೆ ಬಾಳೆಹಣ್ಣು ನೋಡಿ. ಕೋಡಿ ಬಸವೇಶ್ವರ ಪ್ರಸನ್ನ ಅಂತೆ, ಅಂದರೆ ಬಸವೇಶ್ವರ ದೇವಸ್ಥಾನ, ಕೋಡಿ ಬಸವೇಶ್ವರದ್ದು. ಬನ್ನಿ ಪ್ರಸಾದ ತಿನ್ನೋಣ ಫಸ್ಟು. ಹೊಟ್ಟೆ ತುಂಬ ಪುಣ್ಯ ಮಾಡಿರ್ಬೇಕು ಪ್ರಸಾದ ಸಿಗೋಕ್ಕೆ.